ಅಣ್ಣ ನೋಡಪ್ಪ ಏಯ್ ಅಣ್ಣ ಹೀರೋ ಮದುವೆ ಆಗಿದ್ರು ಹೀರೋ ಅವ್ನು ಯಾವಾಗ್ಲೂ ಹಿಂಗೆ ಧರ್ಮೇಂದ್ರನೇ ಕೆಳಗಿನ ಹೀರೋ ಕೂತೀವಿ ಒಳಗೋರೆ ಶೆಕೆ ಅಲ್ವಾ ಅಂದ್ಬಿಟ್ಟು ಈಜೆ ಕೂತ್ಕೊಂಡಿರೋದು ಯಾರ ನೋಡಿಲಿ ಎದ್ದೋದೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ ಮನೆಯಿಂದ. ಏನಪ್ಪ ವಿಷಯ ಅಂದರೆ, ಇವತ್ತು ಶಿವರಾತ್ರಿ, ಅದು ಎಲ್ರಿಗೂ ಗೊತ್ತು. ಆದರೆ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ, ಇವಾಗಲೇ ಹೇಳ್ಬಿಟ್ರೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹೋಗಬೇಕು ರೈಲ್ವೆ ಸ್ಟೇಷನ್ಗೆ. ಅದಕ್ಕೆ ನನ್ನ ಗಾಡಿ ಅಲ್ಲೇ ನಿಂತೈತೆ. ನೆಕ್ಸ್ಟು ಅವರ ತಮ್ಮನ ಹತ್ರ ಡ್ರಾಪ್ ಹಾಕ್ಸ್ಕೋಬೇಕು ಗಾಡೀಲಿ. ಅದಕ್ಕೆ ನನ್ನ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಆಂಟಿ ವಿಡಿಯೋ ನಮ್ಮ ಹುಡುಗ ಪಾಯಸ ಎಷ್ಟು ಜನ ವ್ಯೂಸ್ ಅವರು? ಇದು ಮಾಮೂಲಿ ಬ್ಲಾಗು ಪಾಯಸ ತಂದ್ಕೊಟ್ಟವನೆ. ಪಾಯಸ ಬೇಗ ತಿನ್ಕೊಳ್ಳಲ್ಲ ಹೋಗೋದ. ನನ್ನ ಗಾಡಿನ ಸೇಫಾಗಿ ನನ್ನ ಫ್ರೆಂಡ್ ಮನೆ ಹತ್ರ ನಿಲ್ಲಿಸಿ ನನ್ನ ಫ್ರೆಂಡ್ನ ಎತ್ತಾಕೊಂಡು ನಮ್ಮ ಫ್ರೆಂಡ್ ಕೊಟ್ಟಿರೋ ಪಾಯಸನ ತಿನ್ಕೊಂಡು ಈಗ ಅವ್ನ ಎತ್ತಾಕೊಂಡು ನಾವು ಹೋಗ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ಆಲ್ರೆಡಿ ನಮ್ಮ ಹುಡುಗರೆಲ್ಲ ಅಲ್ಲಿ ಬಂದು ಕಾಯ್ತಾವ್ರೆ. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾಯಿದ್ದೀವಿ. ಕಾಯಿಸಿವಿ, ಬಿಸಿಲು ಬೇರೆ ಹೊಡಿತಾ ಇದೆ. ಮತ್ತು ನಾನು ನಿಮಗೆ ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತೀನಿ. ಫೈನಲ್ಲಾಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಅಲ್ಲೇ ಮುಂದೆ ಬಿಡಿಸ್ಕೊಳವ ಅಂದ್ಕೊಂಡು ಆ ಕಡೆ ಹೋದರೆ ಪೊಲೀಸ್ ಇರ್ತಾರೆ ಅಂದ್ಬಿಟ್ಟು ಬ್ಯಾಕ್ ಗೇಟ್ ಹತ್ರ ಬಂದು ತ್ರಿಪ್ಸ್ ಬೇರೆ ಇದ್ದು ಇಲ್ಲೂ ಪೊಲೀಸ್ ಇದ್ರು ಅಂತ ಸ್ವಲ್ಪ ದೂರದಲ್ಲೇ ಡ್ರಾಪ್ ಹಾಕ್ಸ್ಕೊಂಡು ಈಗ ರೈಲ್ವೆ ಸ್ಟೇಷನ್ ಒಳಗೆ ಹೋಗಬೇಕು. ಇನ್ನು ಯಾರ್ಯಾರು ಬಂದವರು ಯಾರ್ಯಾರು ಬಂದಿಲ್ವೋ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಕೇಳಿದ್ರೆ ಬಂದಿದ್ದೀನಿ ಅಂತ ಹೇಳ್ತಾವ್ರೆ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಏನ್ರಿ ಧರ್ಮೇಂದ್ರ ಒಂದು ಆಯ್ ಹೇಳ್ಬಿಡು. ಹಾಯ್ ನಡಿ. ಸ್ನ್ಯಾಪ್ ಅಲ್ಲ ಕಣ, ಬ್ಲಾಗು. ಗಾಯ್ಸ್, ಬ್ಯಾಕ್ ಗೇಟಿಂದ ಬಂದರೆ ಇಲ್ಲಿ ಲೆಫ್ಟಲ್ಲಿ ಇದೆಯಲ್ಲ, ಇದೇ ಟಿಕೆಟ್ ಕೌಂಟ್ರು. ಫ್ರಂಟಲ್ಲಿ ಬಂದರೆ ಅದಕ್ಕೆ ಆ ಕಡೆ ಫ್ರಂಟಲ್ಲೇ ಇದೆ. ಇದು ಬ್ಯಾಕ್ ಸೈಡಿಂದ ಬಂದರೆ ಅದೇ ಟಿಕೆಟ್ ಕೌಂಟ್ರು. ನಾವು ಹೋಗ್ತಾರೆ ಟ್ರೈನ್ ಬಂದು ಇದೇನೆ ಬಸವ ಎಕ್ಸ್ಪ್ರೆಸ್ ಅಂದೆ. ಇಷ್ಟು 1:25 ಏನೋ ಇರೋದಂತೆ ಟ್ರೈನು. ನಮಗೂ ಗೊತ್ತಿಲ್ಲ. ನಮ್ಮದು ಸೀಟ್ ಬಂದು S11 ಅಂತೆ. S11 ಹುಡಿಕೊಂಡು ಹೋಗಬೇಕು. ನಮ್ಮ ಹುಡುಗರುಗಳು ಬಂದವರು ಇರೋ ಗೊತ್ತಿಲ್ಲ, ನೋಡಬೇಕು. ಇನ್ನು ಇದೇ ಟ್ರೈನು ಮೈಸೂರು ಟು ಎಲ್ಲಿಗೆ ಅಂತ ಹೇಳ್ತೀನಿ ಒಂದು ನಿಮಿಷ. ಮೈಸೂರು ಟು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ನಾವು. ಯಾಕಂದರೆ ನಾನು ತಮ್ಮೇಲೆಲ್ಲ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗೋಯ್ತದಲ್ಲ, ಅದಕ್ಕೆ ಈಗಲೇ ಹೇಳಿದೆ. ಮೈಸೂರು ಟು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ನಮ್ಮ ಹುಡುಗರುಗಳು ಟೋಟಲ್ಲು ಫ್ರೆಂಡ್ಸ್ಗಳೇ ಹೋಯ್ತಾ ಇರೋದು. ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಇನ್ನೂ ಯಾರೂ ಬಂದಿಲ್ವೇನೋ ಒಂದು ಗೊತ್ತಿಲ್ಲ. ಇಲ್ಲ ಆಲ್ರೆಡಿ ಬಂದು ಕುತ್ಕೊಬಿಟ್ಟವ್ರ ಏನೋ ಗೊತ್ತಿಲ್ಲ. ನೋಡಬೇಕು. S10 ನೆಕ್ಸ್ಟು S11 ಒಂದು ಬೋಗಿ ಪೂರ್ತಿ ನಾವೇನೇ ಅನಿಸುತ್ತೆ. ಯಾಕಂದರೆ ನಾವು ಹೋಗ್ತಾ ಇರೋದು 18 ಜನ. ನಮ್ಮ ಹುಡುಗರು ನೀರು ಬಾಟ್ಲ ತಗೊಂಡು ಬರ್ತಾವ್ರೆ. ನೋಡಬೇಕು. ಇದೇ ನಮ್ಮ ಬೋಗಿ ಅನಿಸುತ್ತೆ, S11 1-72 ಸೀಟ್ ಆ್ಯಂಡ್ ಸ್ಲೀಪು. ಇದೇನಾ? ಇದೇ ಬೋಗಿ S11. ನಮ್ಮ ಅಣ್ಣ ಬರ್ತಾವ್ರೆ. ಇವರೇನೆ ಬಂದರು ಅಣ್ಣ ಬಂದರು. ಅವರೆಲ್ಲ ಆಲ್ರೆಡಿ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟವ್ರ ಕಳ. ಆಯ್ತು. ಕಿರಣ ಇನ್ನೂ ಬರ್ತಾವನಂತೆ. ಫೋನ್ ಮಾಡಿದೆ. ಮಾಡಿದೆ. ಅಣ್ಣ ನೋಡಪ್ಪ. ಅಣ್ಣ ಹೀರೋ ಮದುವೆ ಆಗಿದ್ರು ಹೀರೋ ಅವ್ನು ಯಾವಾಗ್ಲೂ ಹಿಂಗೆ ಧರ್ಮೇಂದ್ರನೇ ಕೆಳಗಿನ ಹೀರೋ. ಕೂತೀವಿ ಒಳಗೋರೆ ಶೆಕೆ ಅಲ್ವಾ ಅಂದ್ಬಿಟ್ಟು ಈಜೆ ಕೂತ್ಕೊಂಡಿರೋದು. ಯಾರ ನೋಡಿಲಿ ಎದ್ದೋದೆ. ನೋಡುವ ಒಳಗೋಗಿ ನಮ್ಮ ಬ್ಯಾಗ್ ಇಟ್ಟು ನಮ್ಮ ಜಾಗವನ್ನು ಹುಡಿಕೊಂಡು ಬರೋಣ. ನಮ್ಮದು ರಿಸರ್ವೇಷನ್ನು ನೀನು ತಲೆ ಕೆಡಿಸ್ಕೊಳಂಗಿಲ್ಲ, ಎದೋಳಿಸ್ಬೋದು.
ನಮ್ಮ ಹುಡುಗಂಗೆ ಆಗಲೇ ಸ್ಟಾರ್ಟ್ ಮಾಡೋರು ಕಾಸು ಕೊಡು ಅಂತ ಹೇಳ್ತಾ ಕೊಡ್ತಾವಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ಹಬ್ಬದ ದಿವಸ ಕೊಡೋಂಗಿಲ್ಲ, ಕೊಡಬೇಕು. ಒಂದು ಕಾಸು ನಮ್ಮ ಸೀಟು ಇಲ್ಲೇ ಕಾಸು ಕೊಟ್ಟ ಎಷ್ಟಿಂದ ಇನ್ನೂ ಎಚ್ಚರ ಹೋಗಿ ಮಾಡಿದ್ದೀನಿ. ಕಾಸು ಕೊಡೋದನ್ನು ಮಾಡಿದ್ದೀನಿ. ಇನ್ನೂ ಒಬ್ಬ ಇನ್ನೆಷ್ಟ ಇನ್ನೊಬ್ಬ ಇಲ್ಲ ಒಬ್ಬ ಕಿರಣ ಒಬ್ಬ ಬರಬೇಕು. ನಮ್ಮ ಸೀಟು ಇದೇನೆ. ಇವರೆಲ್ಲ ಕೂತವ್ರೆ ಇಲ್ಲಿ ಎಲ್ರೂ. ಈ ಬೋಗಿಯಿಂದ ಮುಂದಕ್ಕೆಲ್ಲ ನಮ್ಮದೇ. ಅಣ್ಣ ಆಗಲೇ ಹೀರೋ ಥರ ರೆಡಿ ಆಗ್ಬಿಟ್ಟಲ್ಲಪ್ಪ. 1ರಿಂದ 20 ಗಂಟ ನಮ್ಮದೇನೆ ಸೀಟೆಲ್ಲ. ಇಷ್ಟೇ ಅಲ್ವಾ ನಾವು ಇಲ್ಲಿ? 1 2 3 4 5 6 ನಾವು 7 8 ಜನ. ಅದೇ ಇನ್ನೊಬ್ಬ ಕಿರಣನಾರ ಕೂತ್ಕೊಳ್ಳಿ. ಯಾರು ಏನು ಇಲ್ಲ, ನಮ್ಮ ಹುಡುಗ ಟ್ಯಾಟೋ ಹಾಕ್ಸೋನ್ ಇಲ್ಲಿ ರಾಯರಿದ್ದಾರೆ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ರಾಸ್ ಆಯ್ತು ಅಲ್ವಾ? ಕಡೆ ಹಾಕ್ಸ್ಬೇಕಲ್ವಾ? ದೊಡ್ಡ ಹಾಕಿಸ್ಬೇಕಿತ್ತು ಅನ್ಸುತ್ತೆ. ನಾನು ಕೇಳಬೇಕು ತಾನೇ, ಬೇರೆ ಥರ ಡಿಸೈನ್ ತೋರಿಸ್ತಿದೆ ಬಿಡು. ಹಾಕ್ಸೈತಿ. ಈಗ ಇನ್ನೊಂದು ಕೈ ಫ್ರೀ ಐತೆ, ಈ ಕಡೆನೂ ಹಾಕ್ಸ್ಕೊಬೋದು ಬೇಕಾದ್ರೆ, ಏನಿಲ್ಲ. ನೆಕ್ಸ್ಟು ಮುಂದೆ ಸಿಗದ ಟ್ರೈನ್ ಹೊರಡಬೇಕು. ನಮ್ಮ ಅದೇ ಬಂದರೆ ಬರೋ 1 ಅವರ್ ಮುಂಚೆ ಮಾಡಿ. ಫೈನಲಿ ನಮ್ಮ ಟ್ರೈನ್ ಹೊರಡ್ತು. ಟೈಮು 1:25-26 ಹೊರಡ್ತು. ಪಕ್ಕಾ ಟೈಮ್ಗೆ ಹೊರಡ್ತಾ ಇದೆ ಟ್ರೈನು. ಮತ್ತು ಸಿಗದ ಇಲ್ಲ. ಅಲ್ಲಿಗೆ ಯಾಕೆ ಲೋಟದ ಕಿರಣ? ಎಷ್ಟೊತ್ತಿ ಹೇಳ್ತೀಯ? ಈಗ ಟ್ರೈನ್ ಹೊತ್ತು ಏನಾಗಲ್ಲ. ಅವಾಗ್ಲಿಂದ ಮದ್ದೂರೊಡೆ ಸಮೋಸ ಟೀ ಅಂತನ ಬರ್ತಾನೆ ಇದ್ರು. ಅದಕ್ಕೆ ಮದ್ದೂರೊಡೆ ತಿನ್ನವ ಅಂತ ತಿಂದಾಕ ಕೂತಿದ್ದೀವಿ ಎಲ್ರೂ. ನಿಧಾನಕ್ಕೆ ತಿನ್ನಲಾಯ್ತು. ಯಾರು ಕಿತ್ಕೊಂಡು ಅವ್ನ ರಿಯಾಕ್ಷನ್ ನೋಡಿ ಹೆಂಗೈತೆ. ಅದನ್ನೇ ಮಾಡ್ತಾರೆ ಅದಕ್ಕೆ ಹೇಳಿದ್ರು ರಿಯಾಕ್ಷನ್ ಹೆಂಗೈತೆ ಅಂತ. ನೀ ತಿನ್ನಲ್ಲ? ಏಕೆ? ಓ, ಶಿವರಾತ್ರಿ ಸ್ಪೆಷಲ್ಲು ಉಪ್ಪಿಟ್ಟೆ ತಿನ್ಬೇಕಂಗಾರೆ ನೀನು. ಬೆಳಿಗ್ಗೆ ಗಂಟೆ ನಾಳೆ ಗಂಟನೂ ಡೈರೆಕ್ಟ್ ಅಲ್ಲೇ ಸಿಕ್ಕಾಬಟ್ಟೆ ಗಂಟ್ಲಿಗೆ ಸಿಕ್ಕಾಬಿಡ್ತದೆ. ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಕೂತು ಬೇಜಾರಾಯ್ತಲ್ಲ. ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಇದ್ರಲ್ಲ, ಲೂಡೋ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗು ನಾರ್ಮಲಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮಜಾ ಎಲ್ಲ ಅಂತ ಬೆಡ್ಸಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು 10-20 ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 50-100 ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಆಡ್ತಾವ್ರೆ ಲೂಡೋನ. ನಾವು ಅದನ್ನೇ ನೋಡ್ಕೊಂಡು ಕುಂತಿದ್ದೀನಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವರು ಫುಲ್ ಕ್ವಾಟ್ಲೆ ಕಿರ್ಚಾಟ ಕೇಳೋಂಗೇ ಇಲ್ಲ. ಒಂದು ಬೋಗಿ ಮಿನಿಮಮ್ 20 ಜನ ಒಂದು ಬೋಗಿ ತುಂಬ ನಾವೇ ಇದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ಗಳೇ ಅಲ್ವಾ. ಯಾರು ಕೂಗಾಡಿದ್ರು ಕೇಳಲ್ಲ, ಕಿರ್ಚಾಡಿದ್ರು ಕೇಳಲ್ಲ. ನಮ್ಮ ಪಾಡಲ್ಲಿ ನಾವು ಕಿರ್ಚಾಡ್ಕೊಂಡು ಗೇಮ್ ಆಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸೊ ಗಾಯ್ಸ್, ಟೈಮ್ ಬಂದು 3:47 ಆಗಿದೆ. ಟ್ರೈನ್ ಇವಾಗ ಕೆಂಗೇರಿ ಹತ್ರ ಬಂದು ನಿಂತಿದ್ದೆ. ಯಾಕಂದರೆ ಇನ್ನೂ 2 ಅವರ್ಸ್ ಇಲ್ಲಿಂದ ಹೋಗಲ್ವಂತೆ. ಮುಂದೆ ಯಾವುದೋ ಗೂಡ್ಸ್ ಟ್ರೈನ್ದು ಬೋಗಿ ಕಟ್ಟಾಗಿದೆಯಂತೆ. ಇನ್ನು 2 ಅವರ್ಸ್, 1 ಗಂಟೆ ಇಲ್ಲ 2 ಅವರ್ಸ್ ಪಕ್ಕಾ ಅಂತೆ. ಇದೇ ನಿಂತ್ಕೋಬೇಕಂತೆ ಟ್ರೈನು. ಯಾಕಂದರೆ ಅದೇ ಟ್ರ್ಯಾಕಲ್ಲಿ ಹೋಗೋದಂತೆ. ಅದರಿಂದ 1 ಅವರ್ ಇಲ್ಲ 2 ಅವರ್ ಲೇಟ್ ಆಗುತ್ತಂತೆ. ಅದಕ್ಕೆ ಕೂತಿದ್ವಲ್ಲ, ಈಚೆ ಎದ್ದು ಬಂದೆ. ಮತ್ತು ನಾವಿವಾಗ ಹೊರಟಿರೋದು ಮಂತ್ರಾಲಯಕ್ಕೆ. ನಾವು 1 ಮಂತ್ ಬ್ಯಾಕೇನೆ ಟಿಕೆಟ್ ಬುಕ್ ಮಾಡಿದ್ದೋ. ಟಿಕೆಟ್ ಪ್ರೈಸು 600 ಒಳಗೆ ಇನ್ನೂ.
2 ಸೈಡು ಬುಕ್ ಆಗೈತೆ. ಆದರೆ ಬರಬೇಕಾದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೀಟ್ಗಳು. ನೋಡಬೇಕು, ಏನೋ ಒಂದು ಗೊತ್ತಿಲ್ಲ. ಈ ಕಡೆಯಿಂದ ಸೀಟ್ಗಳು ಆರಾಮಾಗಿ ಸಿಕ್ತು ಹೋಗ್ತಾ ಇದ್ದೀವಿ. ಈಗ ಕೂತಿ ಬೇಜಾರಾಯ್ತಲ್ಲ, ಇನ್ನೂ ಹೊಟ್ಟೆ ಬೇರೆ ಇಸ್ತಾಯಿತ್ತು. ಬೆಳಗ್ಗೆ ಮಾತ್ರ ತಿಂಡಿ ತಿಂದಿದ್ದು, ಮಧ್ಯ ಚುರುಮುರಿ ಸಮೋಸ ಅದು ಇದು ತಿನ್ಕೊಂಡು ಕುಂತಿದ್ದೋ. ಹೊಟ್ಟೆ ಇಸಿದೈತಲ್ಲ ಅಂದ್ಬಿಟ್ಟು ಈಚೆ ಬಂದು ಏನಾರ ಊಟ ಸಿಗುತ್ತಾ ಇಲ್ಲ ಏನಾರ ಸ್ನ್ಯಾಕ್ಸ್ ಏನಾರ ತಿನ್ನೋದ ಅಂದ್ಬಿಟ್ಟು ನೋಡ್ರಿ ಇದೇ ಅಂಗಡಿ ಲಾಸ್ಟು. ಇಲ್ಲೇ ಏನಾರ ತಗೊಂಡು ಹೋಗ್ಬೇಕು. ನಮ್ಮ ಹುಡುಗರುಗಳೆಲ್ಲ ಇನ್ನೂ ಲೂಡೋ ಆಡ್ಕೊಂಡು ಟ್ರೈನ್ ಒಳಗಡೆ ಕೂತವ್ರೆ. ಅವ್ರಿಗೆ ಇನ್ನೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಾವು ಇವಾಗ ಹೋಗುತ್ತೆ ಅಂತ ಒಳಗಡೆ ಕೂತಿದ್ದೀವಿ. ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಕೆಂಗೇರಿಯಿಂದ ಟ್ರೈನ್ ಬಿಟ್ಟಾಗ ವಿಡಿಯೋ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಈಗ ಮೆಜೆಸ್ಟಿಕ್ಕಿಗೆ ಬಂದು ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿದ್ದೀವಿ. ಟೈಮ್ ಬಂದು 6 ಗಂಟೆ ಆಗೈತೆ. 4 ಗಂಟೆ 4:15ಗೆ ಬರಬೇಕಿತ್ತು ಟ್ರೈನು. ಬೆಂಗಳೂರಿಗೆ 6 ಗಂಟೆಗೆ ಬಂದಿದ್ದೀವಿ. 1 ಗಂಟೆ 1:30 2 ಗಂಟೆ ಟೈಮ್ ಲೇಟ್ ಆಗೈತೆ. ಈಗ ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ 6 ಗಂಟೆಗೆ. ಸೊ ಗಾಯ್ಸ್, ಟೈಮ್ ಬಂದು ಈಗ 7 ಗಂಟೆ. ನಾವು ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿದ್ದಾಗ 6 ಗಂಟೆ. ಬೆಂಗಳೂರಿಂದ ಯಲಹಂಕಕ್ಕೆ ಬರೋಕ್ಕೇ 1 ಅವರ್ ತಗೊಂಡವನೇ ಗುರುವೆ. ಆದರೂ ಬೆಂಗಳೂರಿಂದ ಯಶವಂತಪುರ ಯಲಹಂಕ ಎಲ್ಲ ಫುಲ್ಲು ಸ್ಲೋ ಆಗೇ ಹೋಗ್ತಾನೆ, ಫಾಸ್ಟಾಗಂತ ಏನು ಹೋಗಲ್ಲ. ಮಾಮೂಲಿ ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ನಾವು ಎಲ್ಲೋ ಬೇರೆ ಕಡೆ ದೂರದಲ್ಲಿ ಹೋಗಿದ್ದೀವಿ ಅಂದರೆ ವೇರಿಯಸ್ ಮೆಟ್ರಲ್ಲಿ ನೋಡ್ರೆ ಇನ್ನೂ ಯಲಹಂಕದಲ್ಲಿ ಇದ್ದೀವಿ. ಅಯ್ಯೋ, ಇನ್ನು ನಮಗೆ ಇಷ್ಟೊಂದು ಸ್ಲೋ ಆಗೋಯ್ತಾನೆ ಅನ್ಕೊಂಡು ಅವನು ಬೈಕೊಂಡು ಈಚೆ ಬಂದು ಲೈಟೆಲ್ಲ ಆನ್ ಆಗಿತ್ತಲ್ಲ, ಆಲ್ರೆಡಿ ಕತ್ಲೆ ಆಗೈತಲ್ಲ ನೋಡಿ, ಬಿಲ್ಡಿಂಗ್ಸ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂದ್ಬಿಟ್ಟು ಬಾಗಿಲ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೋ. ಲೈಟಿಂಗ್ಸ್ಗಳನ್ನೆಲ್ಲನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಿಲ್ಡಿಂಗ್ಗಳು ಬೆಂಗಳೂರಲ್ಲಿ ಹೆವಿ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಜಾಸ್ತಿ ಐತಲ್ಲ, ಅಂದರೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಲೈಟ್ ಬೇರೆ ಆನ್ ಆಗಿತ್ತಲ್ಲ, ಅದಕ್ಕೆ ಅದನ್ನು ನೋಡ್ಕೊಂಡು ಬಾಗಿಲ ಹತ್ರ ಒಳ್ಳೆ ತಣ್ಣಗಿರೋ ಗಾಳಿ ತಗೊಂಡು ನಿಂತಿದ್ದು. ಗಾಯ್ಸ್, ಟೈಮು ಆಲ್ರೆಡಿ 7 ಗಂಟೆ ಆಗಿದೆ. ಹೊಟ್ಟೆ ಬೇರೆ ಎಸಿತೈತೆ. ಊಟಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು, ಇಲ್ಲ ಅಂದರೆ ಮುಂದೆ ಊಟ ಸಿಗೋಲ್ಲ. ಯಾಕಂದರೆ ಇದೇ ರೂಟಲ್ಲಿ ಲಾಸ್ಟ್ ಟೈಮ್ ಹೈದ್ರಾಬಾದ್ಗೆ ಹೋದಾಗ ಬೆಂಗಳೂರಲ್ಲಿ ನಾವು ತಗೊಳ್ಳೋದೆ ಅಂತಲೇ ಮುಂದೆ ತಗೊಳ್ಳೋದ ಅಂದ್ಕೊಂಡು ಮುಂದೆ ತಗೊಂಡು ಯಾವುದೇ ಕಾರಣಕ್ಕೂ ಊಟ ಚೆನ್ನಾಗಿರಲಿಲ್ಲ. ಚಿತ್ರಾನ್ನ ಅಂತ ಕೊಟ್ಟಿದ್ರು, ಒಂಚೂರು ಚೆನ್ನಾಗಿರಲಿಲ್ಲ. ಅದಕ್ಕೆ ಇಲ್ಲೇ ನೆಕ್ಸ್ಟು ಬರೋ ಸ್ಟೇಷನಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಬಿಡ್ಬೇಕು. ಮುಂದೆ ಹೋಗ್ತಾ ಅಂತೂ ಊಟ ಚೆನ್ನಾಗಿರೋದು ಸಿಗೋಲ್ಲ. ಅದಕ್ಕೆ ಯಾರು ನೋಡಿದ್ರು ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಅಂತ ಮಾರ್ಕೊಂಡು ಬರ್ತಾವ್ರೆ. ನಾವು ಈ ಥರ ದೇವಸ್ಥಾನಕ್ಕಲ್ವಾ ವೆಜ್ ಬಿರಿಯಾನಿನೇ ತೊಗೊಬೇಕು. ಆಲ್ರೆಡಿ ಟೈಮ್ ಆಯ್ತಲ್ಲ, ಎಲ್ಲರೂ ಊಟ ಮಾಡ್ತಾವ್ರೆ ನೋಡಿ. ನಮ್ಮ ಹುಡುಗ ಮೇಲ್ಗಡೆ ಇಷ್ಟೊತ್ತು ಗಂಟೆ ನಿದ್ದೆ ಮಾಡ್ದ, ಇವಾಗ ಶಿಸ್ತಾಗಿ ಊಟ ಮಾಡ್ತಾನೆ. ಊಟ ಮಾಡ್ಬಿಟ್ಟು ಪುನಃ ಮಲ್ಕೋತಾನೆ, ಅಷ್ಟೇ ಮಾಡೋದವನೀಗ. ನಾವು ಬಿರಿಯಾನಿ ತಗೊಂಡಿದ್ದೀವಿ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಎಲ್ಲ ವೆಜ್ ಬಿರಿಯಾನಿ ತೊಗೊಂಡಿದ್ದೀವಿ. ಒಂದು ಕೊಟ್ಟವನೇ, ಇನ್ನೊಂದು ಕೊಡಬೇಕು, ಖಾಲಿ ಆಗೋಯ್ತು ಅಂದ್ಬಿಟ್ಟು ಹೇಳೋನೆ, ತರಕ್ಕೆ ಹೋಗೋನೆ. ತಂದಮೇಲೆ ನಾವು ಊಟ ಮಾಡ್ಕೊಬೇಕು. ಹೊಟ್ಟೆ ಹಸಿದೈತೆ ಗುರುವೆ, ಬಿಸಿ ಐತೆ. ಈಗಲೇ ಮಾಡ್ಕೊಂಬಿಟ್ರೆ ಓಕೆ, ಆರೋದ್ಮೇಲೆ ಟೇಸ್ಟ್ ಅಂತ ಇರೋಲ್ಲ. ಈಗಲೇ ಊಟ ಮಾಡ್ಕೊಬೇಕು. ನಾವು ಎಲ್ಲ ತಿಂತವ್ರೆ ಆಲ್ರೆಡಿ. ಇನ್ನೊಂದು ಪ್ಯಾಕೆಟ್ ಕೊಟ್ಟಿರಲಿಲ್ಲ ಬಿರಿಯಾನಿ, ತಂದುಕೊಟ್ಟ. ಒಂದು ಬಿರಿಯಾನಿ 80 ರೂಪಾಯಿ ಅಂತ ಗುರುವೆ. ಲಾಸ್ಟ್ ಟೈಮ್ 70, 50, 60 ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿದ್ರು. ಈ ಟೈಮ್ 80 ರೂಪಾಯಿ ಅಂತೆ. ಇರಲಿ, ಓಕೆ ತಗೊಂಡು ಮತ್ತೆ ಇನ್ನೂ ಊಟ ಮಾಡ್ಕೊಂಡು ಸಿಗ್ತೀನಿ ಗಾಯ್ಸ್ ನಿಮಗೆ. ಎಲ್ರದ್ದು ಊಟ ಆಗಿತ್ತಲ್ಲ, ಎಲ್ಲರೂ ಅವ್ರ ಸೀಟಲ್ಲಿ ಆರಾಮಾಗಿ ಮಲ್ಕೊಂಡಿದ್ರು. ನಾನು ಮಲ್ಕೊಂಡಿದ್ದೆ, ಇವಾಗ ಎದ್ದೆ. ಅಂದರೆ ಮಲ್ಕೊಂಡಿರಲಿಲ್ಲ, ಫೋನ್ ನೋಡ್ತಾ ಹಾಗೆ ಮಲಗಿದ್ದೆ. ಹಾಗೆ ವಿಡಿಯೋ ಮಾಡೋದಂತ ಗ್ಯಾಪ್ನ ಆಯಿತು. ಸಡನ್ನಾಗಿ ಎದ್ದು ಬಂದೆ, ಬಾಗಿಲ ಹತ್ರ ವಿಡಿಯೋ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಎಲ್ಲರೂ ಮಲಗಿದ್ರಲ್ಲ. ಟ್ರೈನ್ ಬೇರೆ ಹೋಗೋದು 2 ಅವರ್ ಲೇಟ್ ಅಂತೆ, ಅದಕ್ಕೆ ಎಲ್ಲರೂ ಆರಾಮಾಗಿ ಮಲ್ಕೊಂಡಿದ್ರು. ಗಾಯ್ಸ್, ನಾನು ಇವಾಗ ಹೋಗಿ ಮತ್ತೆ ಮಲ್ಕೊತೀನಿ. ಮಲ್ಕೊಂಬಿಟ್ಟು ನಿಮಗೆ ನಾನು ಇನ್ನು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಳಿದ್ಮೇಲೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ನಾವಿವಾಗ ಫೈನಲ್ಲಾಗಿ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. 12 ಗಂಟೆಗೆ ಬರಬೇಕಾಗಿದ್ದು ಟ್ರೈನು, 2 ಗಂಟೆಗೆ ಬಂದು ನಿಲ್ಲಿಸೈತೆ. ಇವಾಗ ಎಲ್ಲ ಇಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ, ಎಷ್ಟು ಏನು ಗೊತ್ತಿಲ್ಲ, ದುಡ್ಡು ಹೋಗಿ ವಿಚಾರಿಸ್ಬೇಕು. ನೋಡ್ರಿ ಗಾಯ್ಸ್, ಇದೇನೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ನು. ಈ ರೈಲ್ವೆ ಸ್ಟೇಷನಿಂದ ಇಳಿದು ಆಟೋದಲ್ಲಿ ಹೋಗ್ಬೇಕಂತೆ. ಆಟೋನೇ ಸೀಟು, ಆಟೋಗಳು ಮತ್ತು ಟಿ ಟಿಗಳು, ಹೋಲ್ಸೇಲು ಗುಂಪಲ್ಲಿ ಎಲ್ಲ ಹೋಗೋದಿದ್ರೆ ಟಿ ಟಿಗಳೆಲ್ಲ ಐತಂತೆ. ನೋಡಬೇಕು, ಹೋಗಿ ಮುಂದೆ ವಿಚಾರಿಸ್ಬೇಕು ಏನು ಅಂತ. ಹೋಗ್ತವ್ರೆ ನಮ್ಮ ಹುಡುಗರು, ನೋಡುವ ಎಷ್ಟಾಗುತ್ತೆ ಏನು ಅಂತ. ನೈಟ್ ಹೊತ್ತಿಗೆ ಕಾಣಿಸ್ತಾಯಿದೆ ಸೊಳ್ಳೆ ಕಾಟ ಬೇರೆ ಗುರುವೆ. ಇಲ್ಲಿ ಸೊಳ್ಳೆ ಹೆವಿ ಐತೆ. ಇನ್ನೂ ಸುತ್ತಮುತ್ತ ಏನೇನೋ ಕಟ್ತಾವ್ರೆ. ಇನ್ನೂ ಅದೆಷ್ಟು ವರ್ಷ ಆಗುತ್ತೆ ಏನೋ ಗೊತ್ತಿಲ್ಲ. ಇನ್ನೂ ಡೆವಲಪ್ ಆಗಬೇಕು, ಇಲ್ಲ ಅರ್ಧಂಬರ್ಧ ಆಗಿ ಬಿಟ್ಟೈತೆ. ಅಲ್ಲೇನು ಹೋಗ್ತಾ ಇದ್ದಂಗೆ ನಮ್ಮ ಆಟೋಗೆ ಬನ್ನಿ ಅಂತ ಏನು ಕರಿತಾ ಬಿದ್ದವ್ರೆ. ನೋಡಬೇಕು, ನಾವಿರೋದು 18 ಜನ ಅಲ್ವಾ, ಒಟ್ಟಿಗೆ ಒಂದು ಟಿ ಟಿ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ನೋಡಬೇಕು, ಹೋಗೋರೆ ವಿಚಾರಿಸೋಕ್ಕೆ. ನೋಡುವ ಎಷ್ಟಾಗುತ್ತಾ ಏನು ಅಂತ ಹೇಳ್ತೀನಿ. ಆಟೋದಲ್ಲಿ ಹೋದ್ರೆ ಎಷ್ಟಾಗುತ್ತೆ, ಟಿ ಟಿಲಿ ಹೋದ್ರೆ ಎಷ್ಟಾಗುತ್ತೆ ಅಂತೆಲ್ಲ ವಿಚಾರಿಸ್ಕೊಂಡು ಫೈನಲಾಗಿ ಟಿ ಟಿನೇ ಬುಕ್ ಮಾಡಿದ್ರು. ಟಿ ಟಿಲೇ ಹೋಗೋದು ಅಂದ್ಬಿಟ್ಟು. ಈ ಥರ ಕಾರ್ಗಳು, ಆಟೋಗಳೆಲ್ಲ ಇರುತ್ತೆ, ಯಾವುದ್ರಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದು. ನಾವು 18 ಜನ ಇದ್ದೀವಲ್ವ, ಅದಕ್ಕೆ ಟಿ ಟಿಲೇ ಹೋಗೋದು ಅಂದ್ಬಿಟ್ಟು
ಟಿ ಟಿನೇ ಬುಕ್ ಮಾಡ್ಕೊಂಡು ಈಗ ಅದರಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ನಿಂತಿದ್ದೆಲ್ಲ ಅದೇ ಟಿ ಟಿಲಿ ನಾವು ಹೋಗ್ತಾ ಇರೋದು ಈಗ. ಮಾಡಿಸ್ತೀನಿ ಇಲ್ಲ ಕಾಣಲ್ಲ ನೋಡಿ. ಈಗ ಎಲ್ಲರೂ ಟಿ ಟಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೈಟು ವೀಡಿಯೋಸ್ ಮಾಡವ ಅಂದರೆ ಆ ಸೈಡ್ ಈ ಸೈಡೆಲ್ಲ ನೋಡವ ಅಂದರೆ ರೋಡಲ್ಲಿ ಹೇಗಿದೆ ಅಂದ್ರೆ ನೈಟಿಗೆ ಏನೂ ಕಾಣಿಸ್ತಾನೆ ಇಲ್ಲ ಗುರು. ಡಿ ಜೆ ಲೈಟ್ಗಳೇ ಇಲ್ಲ. ನಾನು ನಿಮಗಿನ್ನ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಸಿಗ್ತೀನಿ. ನಾವಿವಾಗ ಇದ್ದೀವಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ತಂದು ನಿಲ್ಲಿಸಿದ್ರು. ಈಗ ಎಲ್ಲ ಟಿ ಟಿಯಿಂದ ಇಳ್ಕೊಂಡ್ರು. ನಾವು ಇದೇ ಟಿ ಟಿಲಿ ಬಂದಿದ್ದು ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಹಿಂಗೆ ಹೋದ್ರೂ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು. ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಬೇಕು ಒಳಗಿನ್ನು ಹೇಗಿರುತ್ತೇನೋ ಅಂತ. ಎಲ್ಲ ಬೆಳಗ್ಗೆ ವೀಡಿಯೋದೆಲ್ಲ ಸಪ್ರೇಟ್, ಅದೊಂದು ಬೆಳಗ್ಗೆ ಒಂದು ವೀಡಿಯೋ ಸಪ್ರೇಟ್ ಮಾಡ್ತೀನಿ. ಇವಾಗ ನಾವು ಮೈಸೂರಿಂದ ಇಲ್ಲಿಗೆ ಬರೋದು ಜರ್ನಿ ಹೇಗಿತ್ತು ಅಂತ ಅದೊಂದು ವೀಡಿಯೋ ಮಾಡಿದೆ ಅಷ್ಟೇ. ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ರೂಮ್ ಬೇಕಾ ಬನ್ನಿ ಇಲ್ಲಿ ಬನ್ನಿ ರೂಮ್ ಐತೆ ಅಂತ ಕರೀತಾವ್ರೆ. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೈಟ್ ಟೈಮ್ ಅಲ್ವಾ, ಎಲ್ಲ ಅಂಗಡಿಗಳು ಕ್ಲೋಸು. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ, ಮಂತ್ರಾಲಯಕ್ಕೆ. ನಾವು ಬೆಳಗ್ಗೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಸುತ್ತಮುತ್ತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅರೆ ಎಲ್ಲ ಅಂಗಡಿ ಬಾಗಿಲು. ಆ ಟಿ ಟಿ ಒಳಗೆ ಬರೋಲ್ಲ ಅಂದ್ಬಿಟ್ಟಿದ್ದಕ್ಕೆ ಅಲ್ಲೇ ಈಚೆ ಕಡೆನೇ ನಿಲ್ಲಿಸ್ತಾ. ಇನ್ನೂ ಅಲ್ಲಿ ಗಂಟ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಗಾಯ್ಸ್ ಬನ್ನಿ ನೋಡವ ಹೇಗಿರುತ್ತೆ ಅಂತ ದೇವಸ್ಥಾನದೊಳಗೆ ನೈಟು. ಫಸ್ಟು ದೇವಸ್ಥಾನದ ಹತ್ರ ಹೋಗೋದು ಅಂದ್ಬಿಟ್ಟು ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನೋಡಿ ಗಾಯ್ಸ್ ಇದೇನೆ ಮೇಯ್ನ್ ಎಂಟ್ರೆನ್ಸ್ ಗೋಪುರ. ದೇವಸ್ಥಾನದ ಗರ್ಭಗುಡಿ ಇನ್ನೂ ಅಲ್ಲಿ ಮುಂದೆ ಹೋಗಬೇಕು. ಇವಾಗೆಲ್ಲ ಇಲ್ಲಿಗೆ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವ್ರಿಗೆ ಕೈ ಮುಕ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ನಾವು ರೂಮ್ ಮಾಡಿದ್ದೀವಿ. ಸ್ವಲ್ಪ ಜನ ರೂಮಲ್ಲಿ ಮಲ್ಕೊಳ್ಳೋದ ಅಂತ ಹೇಳ್ತಿದ್ದಾರೆ. ಇನ್ನು ಸ್ವಲ್ಪ ಜನ ಅಲ್ಲೇ ದೇವಸ್ಥಾನದ ಮುಂದೆ ಮಲ್ಕೊಳ್ಳೋದ ಅಂತ ಹೇಳ್ತಾ ಇದ್ದಾರೆ. ನಾನು ದೇವಸ್ಥಾನದ ಮುಂದೆ ಮಲ್ಕೊಳ್ಳೋದೆ. ಈಗ ಹೋಗಿ ಸ್ವಲ್ಪ ಜನ ರೂಮ್ಗೆ ಹೋಗ್ತಾರೆ, ನಾವು ಒಳಗೆ ಹೋಗ್ತಾ ಇರೋದೆ. ನೋಡಿ ಎಲ್ಲ ಹೆಂಗೆಲ್ಲ ಇನ್ನು ಕಾಸ್ಕೊಂಡು ಮಲ್ಗವ್ರೆ. ನಾವು ಇದೇ ಥರ ಮುಂದೆ ಎಲ್ಲರೂ ಹೋಗಿ ಒಂದು ಜಾಗ ಇಟ್ಕೊಂಡು ಮಲ್ಕೊಳ್ಳೋದೆ ಎಲ್ಲರೂ. ಏನೋ ಸ್ವಲ್ಪ ಜನ ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾವ್ರೆ. ನೋಡೋದ ಯಾರೆಲ್ಲಿ ಮಲ್ಕೋತಾರೋ ಏನೋ ಒಂದು ಗೊತ್ತಿಲ್ಲ. ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗಾಯ್ಸ್. ಈ ವಿಡಿಯೋದಲ್ಲಿ ಏನೋ ತಪ್ಪಿದ್ರು ಕಮೆಂಟ್ ಮಾಡಿ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬೆಳಗ್ಗೆ ದರ್ಶನದ್ದು ಎಷ್ಟು ಗಂಟೆಗೆ ಎದ್ದೋ ಓದೋ ನಾವು ದರ್ಶನ ಮಾಡೋಕ್ಕೆ ಎಲ್ಲ ಬೆಳಗ್ಗೆ ವೀಡಿಯೋದಲ್ಲಿ ಬರುತ್ತೆ. ಇವಾಗ ಇಲ್ಲಿ ಜಾಗ ಹುಡ್ಕೊಂಡು ಮಲ್ಕೊಂತಾ ಇರೋದೆ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ. ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ. ದೇವಸ್ಥಾನದ್ದು ಫುಲ್ಲು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಬಾಯ್.